ಹಲೋ ಸ್ನೇಹಿತರೆ, ನಮಸ್ತೆ. ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಟೀಚರ್ಸ್ ಡೇಯ ವಿಶೇಷವಾಗಿ ನಾನು ಈ ಒಂದು ಸಣ್ಣ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಭಾರತದ 2ನೇ ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರು ಅವರ ಒಂದು ಹುಟ್ಟಿದ ದಿನವನ್ನ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡಿ ಅಂತ ಹೇಳಿದ ಒಂದು ಕಾರಣಕ್ಕೋಸ್ಕರ ಈ ಶಿಕ್ಷಕರ ದಿನಾಚರಣೆ ಅನ್ನೋದು ಆಚರಣೆಗೆ ಬಂದಿದೆ ಸ್ನೇಹಿತರೆ. ಇದು ಬಂದು 130 ವರ್ಷಗಳಾಯಿತು. ಇದರ ಒಂದು ಅಂಗವಾಗಿ ನಾವು ಕೂಡ ನಮ್ಮ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ನಾವು ಅನ್ನೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರಿ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ತುಂಬ ಖುಷಿ ಪಡುವಂತಹ ವಿಷಯ ಸ್ನೇಹಿತರೆ. ನಮ್ಮನ್ನೆಲ್ಲ ಗ್ರೌಂಡಲ್ಲಿ ನಿಲ್ಲಿಸಿ ಆಟ ಆಡಿಸಿ ನಮಗೆಲ್ಲ ಪ್ರೈಸಸ್ ಎಲ್ಲ ಕೊಟ್ಟರು. ತುಂಬಾ ಸಂತೋಷ ಆಯಿತು. ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಈ ಒಂದು ಸಣ್ಣ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕಾಲೇಜಲ್ಲಿ ಇವತ್ತು ಶಿಕ್ಷಕರ ಒಂದು ದಿನಾಚರಣೆ ಅಂಗವಾಗಿ ಎಲ್ಲ ಪ್ರೋಗ್ರಾಮ್ನು ಕೂಡ ವಿದ್ಯಾರ್ಥಿಗಳೇ ನಡೆಸ್ಕೊಟ್ರು. ಅದೊಂದು ಖುಷಿ ಪಡುವಂತಹ ವಿಷಯ ಸ್ನೇಹಿತರೆ. ಅಡುಗೆ ಕೂಡ ಮಾಡಿಸಿದ್ರು, ಅಲ್ಲಿ ಎಲ್ಲರಿಗೂ ಕೂಡ ಊಟನೂ ಕೂಡ ಬಡಿಸಲಾಯಿತು. ನಮ್ಮ ಕೈಲಿ ಫ್ಯಾಷನ್ ಶೋ ಮಾಡಿಸಿದ್ರು, ನಮ್ಮ ಕೈಲಿ ಆಟ ಆಡಿಸಿದ್ರು, ನಮ್ಮ ಕೈಯಲ್ಲೇ ಎಲ್ಲ ಕೆಲಸಗಳನ್ನು ಮಾಡಿಸಿದ್ರು, ನಮ್ಮನ್ನು ಮಿಮಿಕ್ರಿ ಮಾಡಿದ್ರು, ಹೇಗೆ ಮಾಡ್ತೀವಿ ನಮ್ಮ ವಿಚಾರಗಳನ್ನೆಲ್ಲ ಹೇಳಿದ್ರು. ಹಳೆ ಸ್ಟೂಡೆಂಟ್ಸ್ ಮರ್ತುಬಿಟ್ಟಿದ್ದೆ, ಹಳೆ ಸ್ಟೂಡೆಂಟ್ಸ್ ಕೂಡ ಬಂದಿದ್ರು, ಅವರೆಲ್ಲರನ್ನೂ ಕೂಡ ವಿಶ್ ಮಾಡಿದ್ರು. ತುಂಬ ಸಂತೋಷ ಆಯಿತು ಸ್ನೇಹಿತರೆ. ನಮ್ಮನ್ನು ವಿಶ್ ಮಾಡುವಂತಹ ಒಂದು ದಿನ ಇದೆ ಅನ್ನೋದೇ ಒಂದು ಖುಷಿಯ ದಿನ ಅಲ್ವಾ. ಮತ್ತೆ ಹೇಳಬೇಕು ಅಂದರೆ ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕರು ಮತ್ತು ಪ್ರಿನ್ಸಿಪಾಲು ಎಲ್ಲರೂ ಕೂಡ ಜೊತೆಯಲ್ಲಿ ಕೂತ್ಕೊಂಡು ಒಂದು 4 ಸೆಲ್ಫಿ ತಗೊಂಡ್ವಿ. ತುಂಬಾ ಖುಷಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ಟಾಸ್ಕ್ ಏನಪ್ಪ ಅಂದರೆ, ನಿಮಗೆ ಇಷ್ಟವಾದಂಥ ನಿಮ್ಮ ಗುರುಗಳ ಹೆಸರನ್ನು ನೀವು ದಯವಿಟ್ಟು ಟೈಪ್ ಮಾಡಿ ಅವ್ರಿಗೆ ವಿಶ್ ಮಾಡೋದೇ ಇವತ್ತಿನ ಟಾಸ್ಕ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.